ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ವೇತಾ. ಇವತ್ತು ನಿಮಗೊಂದು ನಾನು ಹೆಲ್ದಿ ಯೋಗ ಟಿಪ್ಪನ್ನು ಹೇಳ್ಕೊಡ್ತೀನಿ. ಅಂದರೆ ಪ್ರೆಗ್ನೆನ್ಸಿಲಿ ಏನಪ್ಪ ಅಂತಂದರೆ, ಸೊ ನಾವು ಪ್ರೆಗ್ನೆಂಟ್ ಇದ್ದೀವಿ ಅಂತಂದಮೇಲೆ ತುಂಬಾ ತಿಂತಿರ್ತೀವಿ. ಸೊ ಅದು ಇದು ಎಲ್ಲ ಜಂಕು, ಆಮೇಲೆ ಊಟ ಆದರೂ ಆಗಲಿ ಜಂಕ್ ಆದರೂ ಆಗಲಿ ಏನಾದರೂ ತಿನ್ಬೇಕು ಅನಿಸ್ತಾನೆ ಇರುತ್ತೆ, ತಿಂತಾನೆ ಇರ್ತೀವಿ. ಬಟ್ ಸ್ವಲ್ಪ ಕಾನ್ಷಿಯಸ್ ಆಗಿರಿ ನೀವು ನಿಮ್ಮ ವೆಯ್ಟ್ ಹಾಗೂ ಹೆಲ್ತ್ ಕಡೆಗೆ. ಅಂದರೆ ವೆಯ್ಟ್ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ, ಬಟ್ ಸ್ವಲ್ಪ ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡಿ. ಪ್ರೆಗ್ನೆನ್ಸಿ ಟೈಮಲ್ಲಿ ಕ್ರೇವಿಂಗ್ಸ್ ತುಂಬಾ ಜಾಸ್ತಿ ಇರುತ್ತೆ, ಬಟ್ ಸ್ವಲ್ಪ ನೀವು ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡಿಬಿಟ್ಟು ಅದನ್ನು ನೀವು ಡ್ರೈ ಫ್ರೂಟ್ಸಿಂದ ರಿಪ್ಲೇಸ್ ಮಾಡ್ಬೋದು. ಡ್ರೈ ಫ್ರೂಟ್ಸ್ ಲಡ್ಡು ಆಗಿರ್ಬೋದು, ಅಥವಾ ಅವಕಾಡೋ ಈಸ್ ದ ಬೆಸ್ಟ್ ಫ್ರೂಟ್ ಇನ್ ಪ್ರೆಗ್ನೆನ್ಸಿ. ಅವಕಾಡೋ ಮಿಲ್ಕ್ ಶೇಕ್ ಆಗಿರ್ಬೋದು, ಅಥವಾ ಅವಕಾಡೋ ಸ್ಯಾಂಡ್ವಿಚಿಂದ ರಿಪ್ಲೇಸ್ ಮಾಡಿ. ಅಥವಾ ನೀವು ಗೋಧಿ ಹಿಟ್ಟು ಅಥವಾ ಸಜ್ಜಕ ಅಂತ ಅಂತೀವಿ, ಆ ಥರದ ಫುಡ್ಸನ್ನು ನೀವು, ಆಮೇಲೆ ಹಾಲು, ಪ್ರೋಟೀನ್ ಪೌಡರ್ ಆಗಿರಲಿ, ಅಥವಾ ಚಿಯಾ ಸೀಡ್ಸು, ಹಣ್ಣು, ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ರೂಟ್ಸ್, ಈ ಥರದಿಂದ ರಿಪ್ಲೇಸ್ ಮಾಡಿ ನಿಮ್ಮ ಜಂಕ್ ಫುಡ್ಡನ್ನು. ಸೊ ಇದರಿಂದ ನಿಮಗೂ ನಿಮ್ಮ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಹೆಲ್ದಿ ವೆಯ್ಟ್ ಇಂಪ್ರೂವ್ ಆಗುತ್ತೆ, ಹಾಗೂ ನಿಮ್ಮ ಬೇಬಿಗೂ ಕೂಡ ತುಂಬಾ ಒಳ್ಳೆಯದು. ಇದನ್ನು ನೀವು ಟ್ರೈ ಮಾಡಿಬಿಟ್ಟು ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಮಸ್ಕಾರ.